ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅಮ್ಮ ಆ್ಯಂಡ್ ಉಷಾಸ್ ಕಿಚನ್. ಇವತ್ತು ನಾನು ನಮ್ಮ ಮನೆಯಲ್ಲಿ ಮಾಡೋ ಸಾಂಬಾರ್ ಪೌಡರ್ ಅದರ ಕ್ವಾಂಟಿಟಿ ಎಷ್ಟು ಅಂತ ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಗ್ರಾಮ್ಸ್ ಕೊರಿಯಾಂಡರ್ ಸೀಡ್ಸ್, 100 ಗ್ರಾಮ್ಸ್ ಬ್ರೌನ್ ಚೆನ್ನ, 100 ಗ್ರಾಮ್ಸ್ ಮೂಂಗ್ ದಾಲ್, 25 ಗ್ರಾಮ್ಸ್ ರೈಸ್, ಸಿಸೇಮಿ ಸೀಡ್ಸ್ 2 ಟೇಬಲ್ ಸ್ಪೂನ್, 25 ಗ್ರಾಮ್ಸ್ ಉರದ್ ದಾಲ್, 150 ಗ್ರಾಮ್ಸ್ ತುರ್ ದಾಲ್, 50 ಗ್ರಾಮ್ಸ್ ಚೆನ್ನ ದಾಲ್, 2 ದೊಡ್ಡ ಕಡ್ಡಿಯಷ್ಟು ಅರಿಶಿಣದ ಕೊಂಬು, ಮತ್ತು 150 ಗ್ರಾಮ್ಸ್ ಜೀರಾ, ಮಸ್ಟರ್ಡ್, ಸಾಸಿವೆ 2 ಟೇಬಲ್ ಸ್ಪೂನ್, 30 ಗ್ರಾಮ್ಸ್ ಮೆಣಸು, ಪೆಪ್ಪರ್ ಪಾಡ್ಸ್, ಮತ್ತು 250 ಗ್ರಾಮ್ಸ್ ಅಷ್ಟು MTR ಚಿಲ್ಲಿ ಪೌಡರ್. ಇಲ್ಲ ಅಂದರೆ ಇದು ನಾವು ಮೆಣಸಿನ್ಕಾಯಿ ಎಲ್ಲ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ತೀವಿ. ಇಲ್ಲಾಂದರೆ ನೀವು kg ಗುಂಟೂರು ಮೆಣಸಿನ್ಕಾಯಿ ಮತ್ತು 1/4 kg ಬ್ಯಾಡಗಿ ಮೆಣಸಿನ್ಕಾಯಿ ಅದನ್ನು ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ನೀವು ಅಲ್ಲಿ ಮಿಲ್ಲಲ್ಲಿ ಮಾಡಿಸ್ಕೋಬೋದು. ಮತ್ತು ಇಲ್ಲಿ ಕರಿ ಲೀವ್ಸು 1 ಬೌಲಷ್ಟು ತೊಗೊಂಡಿದ್ದೀನಿ, ಹ್ಯಾಂಡ್ಫುಲ್. ಇಷ್ಟು ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಇದನ್ನೆಲ್ಲ ಫಸ್ಟು ರೆಡಿ ಮಾಡ್ಕೊಳ್ಳಿ. ಮತ್ತು ಇದನ್ನೆಲ್ಲ ಸಪ್ರೇಟಾಗಿ 1 ಬೈ 1 ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಇಲ್ಲಿ ಧನಿಯಾ, ಕೊರಿಯಾಂಡರ್ ಸೀಡ್ಸ್ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಧನಿಯಾನಲ್ಲಿ ಸಾಕಷ್ಟು ಒಳ್ಳೆಯ ಪ್ರಮಾಣದ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಅದು ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಧನಿಯಾ ನಮ್ಮ ಹಾರ್ಟ್ಗೆ ಒಳ್ಳೆಯದು, ನಮ್ಮ ಬ್ರೈನ್ಗೂ ಸಹ ತುಂಬಾ ಒಳ್ಳೆಯದು, ಮತ್ತು ನಮ್ಮ ಸ್ಕಿನ್ಗೂ ಸಹ ತುಂಬಾ ಒಳ್ಳೆಯದು, ಮತ್ತು ಡೈಜೆಷನ್ಗೆ ತುಂಬಾ ಸಹಾಯಕಾರಿ. ಸೊ ಇಷ್ಟೆಲ್ಲ ಒಳ್ಳೆಯ ಅಂಶ ಇರೋ ಧನಿಯಾನ ನಾವು ದಿನನಿತ್ಯ ಸಾಂಬಾರ್ ಪೌಡರಲ್ಲಿ ನಾವು ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಅಲ್ವಾ. ಈಗ ಆದಷ್ಟು ಹೀಗೆ ಫ್ರೈ ಮಾಡ್ತಾನೆ ಇರಬೇಕು. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಆಗಿದೆ. ಸೊ ನಾನೀಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಬೌಲ್ಗೆ. ಈಗ ನೆಕ್ಸ್ಟು ಕಡಲೆಬೇಳೆ, ಚೆನ್ನ ದಾಲ್. ನೀವು ಹೀಗೆ ಆರ್ಡರ್ ವೈಸ್ ಹಾಕಬೇಕು, ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ. ಈಗ ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೆಪ್ರೇಟ್ ಆಗಿಯೇ ಫ್ರೈ ಮಾಡ್ಕೊಳ್ಳಿ. ನಮ್ಮ ಈ ಚೆನ್ನ ದಾಲ್ ಬಗ್ಗೆ ಬೆನಿಫಿಟ್ಸ್ ತಿಳ್ಕೊಳ್ಳೋದಾದರೆ, ಇದರಲ್ಲಿ ಸಾಕಷ್ಟು ಪ್ರಮಾಣದ ಪ್ರೋಟೀನ್, ಫೈಬರ್ ಮತ್ತು ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಉಪಯೋಗ, ಒಳ್ಳೆಯದು. ಈಗ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ, ನಾನಿಲ್ಲಿ ವಿಡಿಯೋ ಒಂದು ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿದ್ದೀನಿ, ಏಕೆಂದರೆ ಇದು ಹುರ್ಕೊಳ್ಳೋದು, ಫ್ರೈ ಮಾಡೋದೇ ತುಂಬ ಆಗುತ್ತೆ, ಲೆಂತಿ ಆಗಿಬಿಡತ್ತೆ ಅಂತ. ಸೊ ಇಷ್ಟು ಸಾಕು ಅನಿಸುತ್ತೆ. ನಾನೀಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ತೋರಿಸ್ತೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಗ್ರೀನ್ ಗ್ರಾಮ್ ದಾಲ್, ಮೂಂಗ್ ದಾಲ್, ಕಾಳು. ಹೆಸರೇ ಹೇಳೋ ಥರ ಅದು ಹಸಿರು ಬಣ್ಣದಾಗಿರೋದ್ರಿಂದ ಹೆಸರು ಕಾಳು. ಇದನ್ನು ಮೊಳಕೆ ಕಟ್ಟಿ ಸಹ ತಿನ್ಬೋದು. ಅದರಲ್ಲೂ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿನೇ ಇರುತ್ತೆ, ಮತ್ತು ನಮ್ಮ ಬೋನ್ಸ್ಗೆ ತುಂಬಾ ಒಳ್ಳೆಯದು. ಫ್ರೈ ಆಗಿದೆ. ಸೊ ಈಗ ನೆಕ್ಸ್ಟು ಕಡಲೆಕಾಳು, ಬ್ರೌನ್ ಚೆನ್ನ, ಇದು 100 ಗ್ರಾಮ್ಸ್ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ. ಬ್ರೌನ್ ಆಗಿರೋದ್ರಿಂದ ಬ್ರೌನ್ ಚೆನ್ನ ಅಂತ ಹೇಳಿರ್ಬೋದು. ಇದನ್ನು ಸಹ ಸೋಕ್ ಮಾಡಿ ತಿನ್ನೋದ್ರಿಂದ ನಮಗೆ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಮತ್ತು ಐರನ್ ಕಂಟೆಂಟ್ ಸಿಗುತ್ತೆ. ಕಡಲೆ ಹುಸ್ಲಿ ಸಹ ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ, ನಮ್ಮ ಬೋನ್ಸಿಗೆ ತುಂಬಾ ಒಳ್ಳೆಯದು. ನಾನು ಕಡಲೆ ಹುಸ್ಲಿ ಮಾಡೋದನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ, ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ನೀವು ಸಹ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹೆಲ್ತಿ ಸಹ. ಇದು ಸಹ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನೀಗ ಒಂದು ಸ್ವಲ್ಪ ವಿಡಿಯೋ ಫಾಸ್ಟ್ ಮಾಡ್ಕೊಳ್ತಾ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನ ದಾಲ್, ಕಡಲೆಬೇಳೆ, ಇದನ್ನು ಸಹ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಸ್ವಲ್ಪ ವಿಡಿಯೋ ಫಾಸ್ಟ್ ಮಾಡ್ಕೊಂಡಿದ್ದೀನಿ, ತುಂಬ ಲೆಂತಿ ಬೇಡ ಅಂತ. ಈಗ ಇದು ಫ್ರೈ ಆಗಿದೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಉರದ್ ದಾಲ್, ಉದ್ದಿನಬೇಳೆ. ಹೀಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ನೋಡಿ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗ್ರೈಂಡ್ ಆದಮೇಲೆ ನಾನು ಇಲ್ಲಿ 250 ಗ್ರಾಮ್ಸ್ ಅಷ್ಟು MTR ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ ಪುನಃ ಗ್ರೈಂಡ್ ಮಾಡ್ಕೊಳ್ತೀನಿ. ನಿಮಗಿದು ಬೇಡ ಅಂತ ಹೇಳಿದ್ರೆ 1/2 kg ಗುಂಟೂರು ಚಿಲ್ಲಿ ಮತ್ತು 1/4 kg ಬ್ಯಾಡಗಿ ಚಿಲ್ಲಿ ಇವೆರಡನ್ನೂ ಸಹ ಫ್ರೈ ಮಾಡಿಕೊಂಡು ಆಮೇಲೆ ಮಿಲ್ಗೆ ಕೊಡ್ಬೋದು.
ನಾನಿಲ್ಲಿ ಮನೇಲೇ ಮಾಡ್ಕೊಳ್ಳೋದ್ರಿಂದ MTR ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ರೆಡ್ ಚಿಲ್ಲಿ ಏನಾದರೂ ಅಂದರೆ ಮೆಣಸಿನಕಾಯಿ ಅದು ಹುರಿಬೇಕಾದ್ರೆ ಎಷ್ಟೆಲ್ಲ ಘಾಟ್ ಬರುತ್ತೆ. ಸೊ ಅದು ಅವಾಯ್ಡ್ ಮಾಡೋದಕ್ಕೆ ಅಂತ ಈ ಥರ ಈಸಿಯಾಗಿ ಮಾಡ್ತಾಯಿದ್ದಾರೆ. ಇದೆಲ್ಲ ನಮ್ಮಮ್ಮ ಮಾಡ್ತಿರೋದು ಸಾಂಬಾರು ಪೌಡರ್. ನಮ್ಮನೇಲಿ ಸಾಂಬಾರು ಪೌಡರ್ ಮಾಡಿದ ದಿನ ಮಾಡೋದು ಫಸ್ಟ್ ಸಾಂಬಾರು ಮಾಡ್ತಾರೆ ತರಕಾರಿ ಎಲ್ಲ ಹಾಕಿ, ಏಕೆಂದರೆ ಅದು ಟೇಸ್ಟ್ ಗೊತ್ತಾಗುತ್ತೆ ಅಂತ. ಇದು ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತಿದ್ದೀನಲ್ಲ ಕ್ವಾಂಟಿಟಿ, ಇದೆಲ್ಲ ನಮ್ಮಮ್ಮ ಎಕ್ಸ್ಪ್ಲೋರ್ ಮಾಡಿರೋದು, ಅವರ ಮೆಷರ್ಮೆಂಟ್ ಪ್ರಕಾರ ಇದು ಮಾಡಿರೋದು. ತುಂಬ ವರ್ಷಗಳಿಂದ ಇದೇ ರೀತಿ ಮಾಡ್ಕೊಂಡು ಬಂದಿರೋದು ಮನೇಲಿ. ಸೊ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಇದೇ ರೀತಿ ಮಾಡಿ, ಏಕೆಂದರೆ ನಮ್ಮನೇಲಿ ಮಾಡಿರೋವಂಥ ಸಾಂಬಾರು ಪೌಡರ್ ತುಂಬ ಜನಕ್ಕೆ ಇಷ್ಟ ಆಗಿದೆ. ಏಕೆಂದರೆ ನಮ್ಮ ರಿಲೇಟಿವ್ಸ್ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಅವ್ರಿಗೆಲ್ಲ ತುಂಬಾ ಇಷ್ಟ ನಮ್ಮಮ್ಮ ಮಾಡೋ ಸಾಂಬಾರು ಪೌಡರ್. ಸೊ ಅದಕ್ಕೋಸ್ಕರ ಈ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ ನಿಮಗೆ ಶೇರ್ ಮಾಡಿದ್ದೀನಿ. ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನೇಲೂ ಹೇಗೆ ಬಂತು ಅಂತ. ಇದು ನಾವು ಧನಿಯಾ ಪುಡಿ ಮನೇಲೇ ಮಾಡ್ಕೊಳ್ಳೋದ್ರಿಂದ ಧನಿಯಾ ಸಪ್ರೇಟಾಗಿ ಹುರ್ಕೋತಾ ಇದ್ದೀವಿ. ಈಗ ನಾನು ಸಾಂಬಾರು ಪೌಡರ್ ಏನು ತೋರಿಸಿದ್ದೆ ಅಲ್ವಾ, ಜೀರಿಗೆ, ಅದರಲ್ಲಿ ಅರ್ಧದಷ್ಟು ಮಾತ್ರ ಫ್ರೈ ಮಾಡ್ಕೊಳ್ಳಿ, ಇನ್ನು ಅರ್ಧದಷ್ಟು ಹಾಗೇ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಈ ಸಾಂಬಾರು ಪೌಡರ್ ನಮ್ಮ ಮನೆಗೆ 3 ಮಂತ್ಸ್ ಆಗೋಷ್ಟು ಕ್ವಾಂಟಿಟಿ ಮಾಡ್ಕೊಂಡಿದ್ದೀವಿ. 3 ಮಂತ್ಸ್ ಒನ್ಸ್ ಈ ಥರ ಮಾಡ್ಕೊಳ್ತಾ ಇರ್ತೀವಿ ನಾವು. ನೋಡಿ ಧನಿಯಾ ಪೌಡರ್, ಹೋಮ್ ಮೇಡ್ ಧನಿಯಾ ಪೌಡರ್ ಆ್ಯಂಡ್ ಹೋಮ್ ಮೇಡ್ ಸಾಂಬಾರು ಪೌಡರ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೀವು ಸಹ ಇದೇ ರೀತಿ ನಿಮ್ಮನೇಲಿ ಟ್ರೈ ಮಾಡಿ. ಸುಮ್ಮನೆ ಹೊರಗಡೆಯಿಂದ ತಂದಿರೋ ಸಾಂಬಾರು ಪೌಡರೆಲ್ಲ ಯೂಸ್ ಮಾಡಿ ಸುಮ್ಮನೆ ಹೆಲ್ತ್ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ. ನಾನು ವಿಡಿಯೋಸ್ ಎಲ್ಲ ಚೆಕ್ ಮಾಡ್ತಾಯಿರಿ. ಹೀಗೆ ಎಲ್ಲ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಮತ್ತು ಮನೇಲಿ ಮಾಡುವಂಥ ಇಂಗ್ರೀಡಿಯೆಂಟ್ಸ್ ಬಳಸ್ತಾ ಮಾಡುವಂಥದ್ದೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ ತೋರಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.